ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಕ್ಕಿ ವ್ಲಾಗರ್. ಸೊ ನಾನಿವತ್ತು ಹೋಗ್ತಾ ಇದ್ದೀನಿ ಒಂದು ಇವೆಂಟ್ಗೆ. ಅದೊಂದು ಟಿ ನರಸೀಪುರದಲ್ಲಿ ಬರುತ್ತೆ ಇವೆಂಟು. ಸೊ ನಾವೊಂದು 5 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಸೊ KTM 390 ಅಡ್ವೆಂಚರಲ್ಲಿ ಒಂದು ಇವೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಮನೆ ಬಿಟ್ಟಿದ್ದೀವಿ, ನಾನು ಮತ್ತು ನನ್ನ ತಮ್ಮ. ಒಂದೊಂದು GT, ನಂದೊಂದು 411 ಹೋಗ್ತಾ ಇದ್ದೀವಿ. ಈಗ ನಮ್ಮ ಅಣ್ಣ ಒಬ್ಬರು ಬರ್ತಾರೆ. ಫಸ್ಟ್ ಅವ್ರಿಗೆ ಸಿಕ್ಬಿಟ್ಟು ಅವ್ರನ್ನೇ ತಗೊಂಡು ಸೀದಾ ಇನ್ನಿಬ್ಬರು ಲಲಿತ್ ಮಾಲ್ ಹತ್ರ ಜಾಯ್ನ್ ಆಗ್ತಾರೆ. ಅವ್ರನ್ನೇ ತಗೊಂಡು ನರಸೀಪುರ ಹೋಗ್ತಾ ಇರೋದಾಗ ಬನ್ನಿ ಹೋಗೋಣ. ನಮ್ಮ ಅಣ್ಣ ಬಂದ, ನಡ್ರಿ ಮುಂದೆ ಫುಲ್ಲು ಹೋಗ್ತಾ ಇರೋದು ಈಗ ನಡಿಯೋ. ಸೊ ಈಗ ಇಲ್ಲಿ 3 ಜನ ಆದ್ವಿ. ನೆಕ್ಸ್ಟು ಇನ್ನೊಂದಿಬ್ಬರು ಬರ್ತಾರೆ, ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇರೋದು ಈಗ. ಫ್ಯೂಲ್ ಸ್ಟೇಷನ್ ಬಂದಿದ್ದೀವಿ. ಬೈಕ್ಗಳಿಗೆ ರೀಫ್ಯೂಲಿಂಗ್ ಮಾಡಿಸ್ಕೊಂಡು ಹೊರಡ್ತಾ ಇರೋದು ಈಗ. ಎತ್ತು ಹೆಲ್ಮೆಟ್ನ ಮೇಲೆ ಇದೆತ್ತು, ಫುಲ್ ಎತ್ತು. ನಿನಗೆ ಇದಿದೆ ಅಂತಲೇ ಗೊತ್ತಿರಲಿಲ್ವಾ? ಚಂದು ಬೈ ಅವರು ಗಾಡಿ ಹತ್ತಾ ಇದಾರೆ. ಅವ್ರ ಕಾಲು ಹಿಡಕುತ್ತಾ ಇಲ್ವಾ ನೋಡೋಣ, ಬನ್ನಿ. ಹಿಡಿಸುತ್ತಾ? ಪರವಾಗಿಲ್ಲ ಕಣ್ರಿ, ಇಷ್ಟ ಆದ್ರೆ ಸಾಕು. ನಾನು ಹೇಳ್ದೆ ಅಲ್ಲ, ನಮ್ಮ ಮೈಸೂರಲ್ಲಿ ಎಷ್ಟು ಟ್ರಾಫಿಕ್ ಆಗ್ಬಿಡಿದೆ ಅಂತಂದರೆ ಬ್ಯಾಂಗ್ಳೂರ್ ಆಗ್ಬಿಡಿದೆ. ವೀಕೆಂಡ್ಸ್ ಬಂತು ಅಂದರೆ ಸಾಕು ನೋಡಿ. ಇದು ಕಾರಂಜಿಕರೆ ರೋಡು ಎಷ್ಟು ಟ್ರಾಫಿಕ್ ಇದೆ ಈಗಲೇ. ಇಲ್ಲಿ ಹೆವಿ ಯಾವಾಗಲೂ ಟ್ರಾಫಿಕ್ ಇರುತ್ತೆ ಆಲ್ಮೋಸ್ಟ್. ಇಲ್ಲಿ ಸಿಟಿ ಸೆಂಟರು ವೀಕೆಂಡ್ ಬಂದರೆ ಹಂಗೆ ಗುರು ಫುಲ್ ರಶ್ಶು ಮೈಸೂರಂತೂ. ಸೊ ಇವ್ರನ್ನೆಲ್ಲ ಹಿಡಿದು ನಿಲ್ಸೋ ಅಷ್ಟೇ ನಂಗೆ ಸಾಕಾಗೋಯ್ತು ಗುರು. ಒಂದು ಫೋಟೋ ಅಂತೂ ತೊಗೋತಾ ಇದ್ದೀವಿ. ಬೈಕೆಲ್ಲ ಫುಲ್ಲು ಲೈನಾಗಿ ನಿಂತಿದೆ. ತೋರಿಸ್ತೀನಿ ನಿಮಗೆ ಸ್ವಲ್ಪ, ಇಲ್ಲಿ ವೆಹಿಕಲ್ಸ್ ಕಡಿಮೆ ಆಗಲಿ. ನೋಡ್ತಾ ಇರ್ಬೋದು ಕ್ರೇಜಿ ಅಲ್ಲಿ ಹೇಗೆ ನಿಂತಿದೆ ಅಂತ ವೆಹಿಕಲ್ಸ್ ಎಲ್ಲ ಫುಲ್ಲು. ಅಯ್ಯೋ, ನಾನು ಬೇರೆ ಐಕತ್ತಾ ಇದ್ನಲ್ಲಪ್ಪ, ಫುಲ್ ಕ್ರೇಜಿ. ಏನು ಗೊತ್ತಾ, ಸೋಲೋ ರೈಡು ಒಂಥರ ಚೆನ್ನಾಗಿರುತ್ತೆ, ಈ ಥರ ಟೀಮ್ ರೈಡ್ ಕೂಡ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಸೈಕಾಗಿರುತ್ತೆ. ನೀವು ಒಂದ್ಸಲ ರೈಡ್ ಮಾಡಿ, ಅದರ ಎಕ್ಸ್ಪೀರಿಯೆನ್ಸೇ ಬೇರೆ. ನೀವು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತೀರಾ ಇತ್ತು, ಮತ್ತೊಂದು ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ರೈಡ್ ಅಂತ ಬಂದಾಗ ನೀವು ಆಚೆ ಕಡೆ ಒಂದ್ಸಲ ಹೋಗಿ ಬರ್ತೀರಾ ನೋಡಿ, ಆ ಒಂದು ಮೊಮೆಂಟ್, ಆ ಒಂದು ಮೆಮೊರೀಸ್, ಆ ಒಂದು ಜರ್ನಿ ಏನು ಸಕ್ಕತ್ತಾಗಿರುತ್ತೆ ಅಂತಂದರೆ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಫುಲ್ ಕ್ರೇಜಿ ಆಗಿರುತ್ತೆ ಮಾತ್ರ. ಹೋಗಬೇಕು, ಎಂಜಾಯ್ ಮಾಡಬೇಕು, ಬರಬೇಕು, ಎಲ್ಲೂ ಯಾವುದೇನು ತೊಂದರೆ ಆಗಬಾರ್ದು. ಆ ರೀತಿ ಸೇಫಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಸ್ಟೇ ಸೇಫ್, ರೈಡ್ ಸೇಫ್, ಬಿ ಹ್ಯಾಪಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಇದೇ ಆ್ಯಕ್ಚುಲಿ ಅವ್ರು ಹೇಳಿದ್ದು. ಇದೆ ಆ್ಯಕ್ಚುಲಿ ಲೆಫ್ಟಲ್ಲಿ ನಡೀತಾ ಇದೆ ನೋಡಿ. ನಮ್ಮ ಬಾಯ್ಸ್ ಇಲ್ಲೇ ನಿಂತಿದ್ದಾರೆ, ಬನ್ನಿ ಬ್ರೋ ಇಲ್ಲೇ. ಸೊ ಆ್ಯಕ್ಚುಲಿ ಒಂಥರ ಸೈಕಾಗಿರುತ್ತಂತೆ. ಬಟ್ KTMದೇ ಫುಲ್ ಇದು ನಡೆಯೋದಿಲ್ಲಿ. ನೋಡೋಣ ಯಾವ ರೀತಿ ಅಂತ. ಸೊ ಒಬ್ರಿಗೆ 2 ರೌಂಡ್ಸ್ ಇರುತ್ತೆ, ಮತ್ತು 3 ವೆಹಿಕಲ್ಸ್ ಇರುತ್ತೆ. ಫ್ರೆಂಡ್ಸ್ ಹೋಗ್ಬೋದು, ಚೆನ್ನಾಗಿರುತ್ತೆ ರೈಡ್. ಆ್ಯಕ್ಚುಲಿ ಮಾಡೋಣ ಬನ್ನಿ. ಫಸ್ಟ್ ಟೈಮ್ KTM ಆ್ಯಕ್ಚುಲಿ ಓಡಿಸಿಲ್ಲ ನಾನು, ಬೇಜಾರಾಗಿರುತ್ತೆ. ಸ್ವಲ್ಪ ಜನ ಬಂದಿದ್ದಾರೆ. ಸೊ ಅಲ್ಲಿ ನಮ್ಮ KJ ಬಂದಿದ್ದಾರೆ, ಅಲ್ಲಿ ನಿಂತಿದ್ದಾರೆ, ಅವ್ರನ್ನ ಮಾತಾಡ್ಸಾಯಿತು. ಸೊ ಈಗ ಇವರು ಹೋಗ್ತಾ ಇದ್ದಾರೆ. ಫಸ್ಟ್ ಲೇಪ್ ಇರುತ್ತೆ ಇಲ್ಲಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸ್ಟೀಪ್ ಇದು ಫುಲ್ ಬೌಂಡ್ರಿ. ನಮ್ಮ ಅಣ್ಣ ಜಾಕೆಟ್ ಹಾಕೋದವನೇ ನೋಡ್ರಿ. ನನ್ನ ಜಾಕೆಟ್ನ ಕಮಾನ್ ಆಗುತ್ತೆ, ಬಟ್ ಜಿಪ್ ಹಾಕೋಕ್ಕಾಗಲ್ಲ ಅನ್ಸುತ್ತೆ ನಿಮಗೆ. ನೋಡು, ಜಿಪ್ ಏನು ಹಾಕ್ಲೇಬೇಕಾ? ಜಿಪ್ ಆಗುತ್ತಾ? ಜಿಪ್ ಆಗಲ್ಲ ಕಣ, ಒಂದು ಕಟ್ಟೆ ಇದೆ. ಅಲ್ಲ ನಮ್ಮ ಬಾಯ್ಸ್ ಎಲ್ಲ ಫುಲ್ಲು ನಿಗಾಡ್ ಹಾಕೊತಾ ಇದ್ದಾರೆ, ರೆಡಿ ಆಗ್ತಿದ್ದಾರೆ. ಈಗ 2 ಚಾಂಪ್ಸ್ ಹೋಗ್ತಾ ಇದ್ದಾರೆ ರೈಡ್ಗೆ. ಇಲ್ಲಿ ಇವರೊಬ್ರು, ಇನ್ನೊಬ್ರು ಇಲ್ಲಿ ಬಕ್ಕಣ್ಣ ನಿಂತವ್ರು ನೋಡಿ, ನಿಂತ್ಕೊಂಡ್ರು ಅವನೊಬ್ಬ. ಸೊ ಈಗ KTM ಇತ್ಕೊಂಡೆ. 390 ಅಡ್ವೆಂಚರ್ ಇದು, ಟೂರರು ಕಮ್ ಅಡ್ವೆಂಚರ್ ಇದು. ಸೊ ಭಯ ಆಗ್ತಾಯಿದೆ, ಫಸ್ಟ್ ಟೈಮ್ ಆಫ್ ರೋಡಿಂಗು. ಕ್ರೇಜಿ, ಅಜೀಬ್ ಆಗಬಾರ್ದಿಲ್ಲ ಅಷ್ಟೇ. ಅಲ್ಲೊಬ್ಬರು ಸ್ಟಕ್ ಆಗಿಬಿಟ್ಟಿದ್ದಾರೆ, ಅವ್ರನ್ನ ನೋಡಬೇಕು. ಅವ್ರು ಮೂವ್ ಆದಮೇಲೆ ನನ್ನನ್ನು ಕಳಿಸ್ತಾರೆ. ಅವ್ರು ಸ್ವಲ್ಪ ಸ್ಲೋ ಇದ್ದಾರೆ, ಅವರಂತೂ ಸೈಕ್. ನಾನು ಒಂದು ಲೇಪ್ ಮುಗಿಸ್ದೆ. ಕ್ರೇಜಿ ಮಾತ್ರ. ಆಫ್ ರೋಡಿಂಗ್ ಅಂತೂ ಮಾತಾಡೋಂಗಿಲ್ಲ, ಫುಲ್ ಚಿಲ್ ಆಗಿದೆ KTM. ಯಾರು ಬೇಕಾದ್ರೂ ತೊಗೊಬೋದು ಗಾಡಿನ. ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಆಫ್ ರೋಡಿಂಗ್ ಅಂತ ಹೇಳಿ ಮಾಡಿಸಿ ಗಾಡಿ, ಆಫ್ ರೋಡಿಂಗ್ ಟೂರರ್ ಗಾಡಿ ಬೆಸ್ಟ್ ಅಂತ ಅಂದ್ಕೊಳ್ಳಿ. ಆಲ್ಮೋಸ್ಟ್ ನಾನು ರೈಡ್ ಮಾಡಿ ರೈಡಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನಾನು ಹಿಮಾಲಯನ್ಗಿಂತ ಮುಂಚೆ ಇದು ಬಂದರೆ ಆಲ್ಮೋಸ್ಟ್ ಇದಕ್ಕೆ ಹೋಗ್ತಾ ಇದ್ದೆ. ಕ್ರೇಜಿ ಆಗಿದೆ ಗಾಡಿ ಮಾತ್ರ, ತೊಗೊಳ್ಳಿ, ಮಿಸ್ ಮಾಡಬೇಡಿ. ಇದು ಆ್ಯಕ್ಚುಲಿ ಚೆನ್ನಾಗಿ.
ಫುಲ್ ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಅವೇಶನ್. ಕ್ರೇಜಿ ಕ್ರೇಜಿ. ಓ ಸೂಪರ್. ಒನ್ ಆಫ್ ದ ಮೋಸ್ಟ್ ಗುಡ್ ಎಕ್ಸ್ಪೀರಿಯನ್ಸ್ ಎವರ್ ಐ ರೈಡ್. ನಾನು ಇಷ್ಟು ವರ್ಷ ಏನು ರೈಡ್ ಮಾಡಿದ್ದೀನಿ ಅದರಲ್ಲಿ ಬೆಸ್ಟ್ ಆಫ್ ರೋಡಿಂಗ್ ಅಂತ ಹೇಳ್ಬೋದು KTM. ನೈಸ್, ಗುಡ್. ನನ್ನ ಕಡೆಯಿಂದ ಒಳ್ಳೆ ರಿವ್ಯೂ ಇರುತ್ತೆ. ಫೈನ್, ಅಮೋರ್ ಆರಾಮ್ ಫುಲ್ಲು. ಪ್ರದೀಪ್ ಉಲ್ಟಾ ಬಾಸ್ ಇಲ್ಲ ಹತ್ತಿಸ್ತಾರೆ ಈಗ. ತುಂಬ ಮಾತಾಕತ್ತಿದ್ರು. ಕ್ರೇಜಿ ಕ್ರೇಜಿ. ಫೈನಲಿ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಎಕ್ಸ್ಪೀರಿಯನ್ಸ್ದು ಸಕ್ಕತ್ತಾಗಿದೆ. KTM ಅಡ್ವೆಂಚರ್ 390 ಯಾರು ಹೋಗ್ತೀರಾ ಅಡ್ವೆಂಚರ್ ಕಮ್ ಟೂರರ್ ಆರಾಮಾಗಿ ಹೋಗಿ, ಚೆನ್ನಾಗಿದೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ, ಮಸ್ತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಬೆಸ್ಟ್ ಆಫ್ ರೋಡಿಂಗ್ ನಾನು ಮಾಡೇ ಇರಲಿಲ್ಲ ಈ ಥರ ಆಫ್ ರೋಡಿಂಗು, ಸಕ್ಕತ್ತಾಗಿತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬೈ ಬಾಯ್.